ಖಾಕಿ ಸಮವಸ್ತ್ರ ಭಾರತದಲ್ಲಿ ಲಕ್ಷಾಂತರ ಯುವಕರ ನಿದ್ದೆಗೆಡಿಸಿದ ಒಂದು ಗಂಭೀರ ಕನಸು. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಬೇಕು ಅಂತ ರಾತ್ರಿ ಹಗಲು ಕಷ್ಟಪಟ್ಟು ಓದುತ್ತಿರುವ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಮನಸ್ಸಿನಲ್ಲೂ ಒಂದು ದೊಡ್ಡ ಗೊಂದಲ ಇದ್ದೇ ಇರುತ್ತದೆ. ಅದೇನೆಂದರೆ ಸಿವಿಲ್ PC ಹುದ್ದೆಗೆ ಮೊದಲ ಆದ್ಯತೆ ನೀಡಬೇಕಾ ಅಥವಾ ಕಾರ್ ಅಥವಾ ಡಾರ್ PC ಹುದ್ದೆಗೆ ಮೊದಲ ಆದ್ಯತೆ ನೀಡಬೇಕಾ? ಎರಡೂ ಹುದ್ದೆಗಳಿಗೂ ಒಂದೇ ರೀತಿಯ ಶೈಕ್ಷಣಿಕ ಅರ್ಹತೆ ಇರುತ್ತದೆ. ಒಂದೇ ಇಲಾಖೆಯ ಕೆಳಗೆ ಬರುತ್ತವೆ. ಧರಿಸುವ ಬಟ್ಟೆಯೂ ಒಂದೇ ರೀತಿ ಕಾಣುತ್ತೆ. ಆದರೆ ಇವೆರಡರ ಕೆಲಸದ ಒತ್ತಡ, ರಜೆಗಳು, ಸಂಬಳ, ಬಡ್ತಿ ಮತ್ತು ವರ್ಗಾವಣೆಯ ನಿಯಮಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತವೆ. ನೀವು ಮಾಡಿದ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಇಡೀ ಜೀವನದ ಸೇವಾ ಅವಧಿಯ ಮೇಲೆಯೇ ಪ್ರಭಾವ ಬೀರಬಹುದು. ಹಾಗಾದರೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಮುಂದಿನ ಕನಸುಗಳಿಗೆ ಈ ಎರಡರಲ್ಲಿ ಯಾವ ಹುದ್ದೆಗೆ 100% ಸೂಕ್ತ? ಈ ವಿಡಿಯೋದಲ್ಲಿ ಪ್ರತಿಯೊಂದು ಸತ್ಯವನ್ನು ಎಳೆಯಾಗಿ ತಿಳಿಸಿಕೊಡ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಗೊಂದಲಕ್ಕೆ ಸಂಪೂರ್ಣ ಪರಿಹಾರ ಕಂಡುಕೊಳ್ಳಿ. ಮೊದಲಿಗೆ ಈ ಎರಡು ಹುದ್ದೆಗಳ ಪೂರ್ಣ ಹೆಸರು ಮತ್ತು ಅವುಗಳ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸಿವಿಲ್ PC ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇವರನ್ನು ಜನರ ಪೊಲೀಸ್ ಎನ್ನಬಹುದು. ಸಮಾಜದಲ್ಲಿ ಸಾರ್ವಜನಿಕ ಶಾಂತಿ, ಸುವ್ಯವಸ್ಥೆಯನ್ನು ಕಾಪಾಡುವುದು ಇವರ ಮುಖ್ಯ ಗುರಿ. ಪ್ರತಿಯೊಂದು ತಾಲೂಕು ನಗರದ ಜನಸಾಮಾನ್ಯರ ಜೊತೆ ನೇರ ಸಂಪರ್ಕದಲ್ಲಿರುವ ಸಿಬ್ಬಂದಿ ಇವರು. CAR, DAR PC ಸಿಟಿ ಅಥವಾ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಕಾನ್ಸ್ಟೇಬಲ್. CAR ಎಂದರೆ ಸಿಟಿ ಆರ್ಮ್ಡ್ ರಿಸರ್ವ್, ನಗರ ಸಶಸ್ತ್ರ ಪಡೆ, ಮತ್ತು DAR ಎಂದರೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್, ಜಿಲ್ಲಾ ಸಶಸ್ತ್ರ ಪಡೆ. ಹೆಸರೇ ಹೇಳುವಂತೆ ಇವರು ರಿಸರ್ವ್ ಪಡೆ ಅಥವಾ ಮೀಸಲು ಪಡೆ, ಅಂದರೆ ತುರ್ತು ಪರಿಸ್ಥಿತಿಗಳಲ್ಲಿ ಪ್ರಮುಖ ಬಂದೋಬಸ್ತ್ಗಳಿಗೆ ಬಳಸಿಕೊಳ್ಳುವ ಶಸ್ತ್ರಸಜ್ಜಿತ ಸೈನಿಕ ಮಾದರಿಯ ಪಡೆ. ಈಗ ಪ್ರಮುಖ ವಿಷಯಕ್ಕೆ ಬರೋಣ. ದಿನನಿತ್ಯದ ಕೆಲಸ ಹೇಗಿರುತ್ತೆ? ನೀವು ಸಿವಿಲ್ PC ಆಗಿ ಆಯ್ಕೆಯಾದರೆ ನಿಮ್ಮ ಕೆಲಸ ಪೊಲೀಸ್ ಠಾಣೆಯಿಂದ ಪ್ರಾರಂಭವಾಗುತ್ತದೆ. ಠಾಣೆಗೆ ಬರುವ ಸಾರ್ವಜನಿಕರ ದೂರುಗಳನ್ನು ಆಲಿಸುವುದು, FIR ದಾಖಲಿಸಲು ಸಹಾಯ ಮಾಡುವುದು, ಅಪರಾಧ ನಡೆದ ಸ್ಥಳಕ್ಕೆ ತೆರಳಿ ತನಿಖೆಗೆ ನೆರವಾಗುವುದು, ನಿಮ್ಮ ವ್ಯಾಪ್ತಿಯಲ್ಲಿ ನೈಟ್ ಬೀಟ್ ತಿರುಗುವುದು, ಕೋರ್ಟ್ ಸಮನ್ಸ್ ನೀಡುವುದು, ಆರೋಪಿಗಳನ್ನು ಪತ್ತೆ ಹಚ್ಚುವುದು. ಒಟ್ಟಿನಲ್ಲಿ ಹೇಳಬೇಕಾದರೆ ಸಿವಿಲ್ PC ಹುದ್ದೆಯಲ್ಲಿ ಪ್ರತಿದಿನವೂ ಹೊಸ ಸವಾಲುಗಳು ಮತ್ತು ವಿಭಿನ್ನ ಅನುಭವಗಳು ಸಿಗುತ್ತವೆ. ಕಾರ್ ಅಥವಾ ಡಾರ್ PC ಕರ್ತವ್ಯಗಳು ಇವರ ಕೆಲಸದ ಶೈಲಿಯೇ ಬೇರೆ. ಇವರಿಗೆ ನಿಗದಿತ ಪೊಲೀಸ್ ಠಾಣೆ ಇರುವುದಿಲ್ಲ. ಬದಲಿಗೆ ಆರ್ಮ್ಡ್ ರಿಸರ್ವ್ ಹೆಡ್ ಕ್ವಾರ್ಟರ್ಸ್ ಇರುತ್ತದೆ. ರಾಜಕಾರಣಿಗಳು, ಜಡ್ಜ್ಗಳು ಅಥವಾ VIPಗಳಿಗೆ ಗನ್ಮ್ಯಾನ್ ಆಗಿ ಸೇವೆ ಸಲ್ಲಿಸುವುದು, ಜೈಲಿನಿಂದ ಕೈದಿಗಳನ್ನು ಕೋರ್ಟ್ಗೆ ಕರೆದೊಯ್ಯುವುದು ಹಾಗೂ ವಾಪಸ್ ಕರೆತರುವುದು, ಮುಷ್ಕರ, ಗಲಭೆ, ಜಾತ್ರೆ, ಕ್ರಿಕೆಟ್ ಪಂದ್ಯಾವಳಿಗಳು ಅಥವಾ ಬಂದ್ ಇದ್ದಾಗ ಭದ್ರತೆ ಒದಗಿಸುವುದು, ಸರ್ಕಾರಿ ಖಜಾನೆ, ಬ್ಯಾಂಕ್ ಮತ್ತು ಇಲಾಖೆಯ ಪ್ರಮುಖ ಆಸ್ತಿಗಳಿಗೆ ಭದ್ರತೆ ನೀಡುವುದು. ಯಾವುದೇ ಕೆಲಸಕ್ಕೆ ಸೇರುವ ಮುನ್ನ ಕೆಲಸದ ಸಮಯ ಮತ್ತು ಒತ್ತಡದ ಬಗ್ಗೆ ತಿಳಿಯುವುದು ಅತ್ಯಗತ್ಯ. ಸಿವಿಲ್ PCಯಲ್ಲಿ ಫಿಕ್ಸ್ಡ್ ಡ್ಯೂಟಿ ಟೈಮ್ ಇರುವುದಿಲ್ಲ. ಸಾರ್ವಜನಿಕ ಹಬ್ಬಗಳು, ತುರ್ತು ಕಾನೂನು ಸುವ್ಯವಸ್ಥೆ ಸಮಯ ಬಂದಾಗ 24/7 ಕೆಲಸ ಮಾಡಬೇಕಾಗಬಹುದು. ರಜೆ ಸಿಗುವುದು ತುಸು ಕಷ್ಟ ಮತ್ತು ಸದಾ ಫೋನ್ ಕಾಲ್ಗಳ ಒತ್ತಡವಿರುತ್ತದೆ. ಕಾರ್ ಅಥವಾ ಡಾರ್ PC ಇವರಿಗೆ ನಿಗದಿತ ಶಿಫ್ಟ್ಗಳಿರುತ್ತವೆ. ಡ್ಯೂಟಿ ಮುಗಿದ ನಂತರ ವೈಯಕ್ತಿಕ ಸಮಯ ಸಿಗುತ್ತದೆ. ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿದರೆ ಸಿವಿಲ್ PCಗೆ ಹೋಲಿಸಿದರೆ ಇವರಿಗೆ ರಜೆಗಳು ಸಿಗುವ ಸಾಧ್ಯತೆ ತುಸು ಸುಲಭ. ಕೆಲಸದ ಒತ್ತಡ. ಸಿವಿಲ್ PCಯಲ್ಲಿ ಮಾನಸಿಕ ಒತ್ತಡ ಹೆಚ್ಚು, ಏಕೆಂದರೆ ನಿರಂತರವಾಗಿ ಅಪರಾಧ ಪ್ರಕರಣಗಳು ಮತ್ತು ಜನರ ದೂರುಗಳನ್ನು ನಿರ್ವಹಿಸಬೇಕು. ಆದರೆ ಕಾರ್ ಅಥವಾ ಡಾರ್ನಲ್ಲಿ ದೈಹಿಕ ಶ್ರಮ ಹೆಚ್ಚಿರುತ್ತದೆ. ಉದಾಹರಣೆಗೆ ಗಂಟೆಗಟ್ಟಲೆ ನಿಂತು ಬಂದೋಬಸ್ತ್ ಮಾಡುವುದು. ಕುಟುಂಬದ ಜೊತೆ ಇರಲು ಬಯಸುವವರಿಗೆ ಈ ಪಾಯಿಂಟ್ ತುಂಬ ಮುಖ್ಯ. ಸಿವಿಲ್ PCಯವರನ್ನು ಪ್ರತಿ 2ರಿಂದ 3 ವರ್ಷಕ್ಕೊಮ್ಮೆ ತಮ್ಮ ವಲಯದ ಬೇರೆ ಠಾಣೆಗಳಿಗೆ ಅಥವಾ ಬೇರೆ ತಾಲೂಕುಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಕಾರ್ ಅಥವಾ ಡಾರ್ PC. ಕಾರ್ ಅಥವಾ ಡಾರ್ ಸಿಬ್ಬಂದಿಗೆ ವರ್ಗಾವಣೆಗಳು ತೀರಾ ಕಡಿಮೆ. ನೀವು ಡಾರ್ಗೆ ಆಯ್ಕೆಯಾದರೆ ಆಯಾ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿಯೇ, ಕಾರ್ಗೆ ಆಯ್ಕೆಯಾದರೆ ಆಯಾ ನಗರದಲ್ಲಿಯೇ ಬಹುತೇಕ ಸೇವೆ ಅವಧಿಯನ್ನು ಕಳೆಯಬಹುದು. ಒಂದೇ ಕಡೆ ಮನೆ ಮಾಡಿ ಮಕ್ಕಳ ಶಿಕ್ಷಣ ಮತ್ತು ಕುಟುಂಬವನ್ನು ನೆಮ್ಮದಿಯಾಗಿ ನೋಡಿಕೊಳ್ಳಲು ಕಾರ್ ಅಥವಾ ಡಾರ್ ಅತ್ಯುತ್ತಮ. ಈಗ ಎಲ್ಲರ ನೆಚ್ಚಿನ ವಿಷಯ, ಸಂಬಳ ಮತ್ತು ಪ್ರಮೋಷನ್. ಎರಡೂ ಹುದ್ದೆಗಳಿಗೂ ಮೂಲ ವೇತನ ಒಂದೇ ಆಗಿರುತ್ತದೆ, ಆದರೆ ಭತ್ಯೆಗಳಲ್ಲಿ ಸಣ್ಣ ವ್ಯತ್ಯಾಸವಿರುತ್ತದೆ. ಕಾರ್ ಅಥವಾ ಡಾರ್ ಸಿಬ್ಬಂದಿಗೆ ರಿಸ್ಕ್ ಅಲವೆನ್ಸ್ ಅಥವಾ ಡ್ಯೂಟಿ ಭತ್ಯೆಗಳಲ್ಲಿ ಸಣ್ಣ ಮಟ್ಟದ ವ್ಯತ್ಯಾಸ ಇರಬಹುದು, ಆದರೆ ಒಟ್ಟಾರೆಯಾಗಿ ಕೈಗೆ ಸಿಗುವ ಸಂಬಳದಲ್ಲಿ ದೊಡ್ಡ ವ್ಯತ್ಯಾಸವೇನೂ ಇರುವುದಿಲ್ಲ. ಬಡ್ತಿ ಅಂದರೆ ಪ್ರಮೋಷನ್ಸ್.
ಇಲ್ಲಿ ಸಿವಿಲ್ PC ಮೇಲುಗೈ ಸಾಧಿಸುತ್ತದೆ. ಪ್ರಮೋಷನ್ ಬೇಗ ಸಿಗುತ್ತದೆ. PCಯಿಂದ ಹೆಡ್ ಕಾನ್ಸ್ಟೇಬಲ್, ನಂತರ ASI, SI ವರೆಗೆ ಬಡ್ತಿ ಪಡೆಯುವ ಅವಕಾಶಗಳಿರುತ್ತವೆ. ಕಾರ್ ಅಥವಾ ಡಾರ್ PC, ಇಲ್ಲಿ ಬಡ್ತಿ ಪ್ರಕ್ರಿಯೆ ತುಸು ನಿಧಾನ. ಉನ್ನತ ಪರೀಕ್ಷೆಗಳಿಗೆ ಓದಲು ಸಮಯ. ನೀವು PC ಆಗಿ ಸೇರಿ ಮುಂದೆ PSI, KAS ಅಥವಾ IAS ಪರೀಕ್ಷೆಗಳಿಗೆ ಬರೆಯುವ ಕನಸು ಕಂಡಿದ್ದರೆ ಕಾರ್ ಅಥವಾ ಡಾರ್ ಹುದ್ದೆ ನಿಮಗೆ ಹೆಚ್ಚು ಸೂಕ್ತ. ಏಕೆಂದರೆ ರಿಸರ್ವ್ ಲೈನ್ನಲ್ಲಿ ಡ್ಯೂಟಿ ಮುಗಿದ ನಂತರ ನಿಮಗೆ ಓದಲು ಸಾಕಷ್ಟು ಸಮಯ ಮತ್ತು ಶಾಂತ ವಾತಾವರಣ ಸಿಗುತ್ತದೆ. ಸಿವಿಲ್ PCಯಲ್ಲಿ ಕೆಲಸದ ಒತ್ತಡದಿಂದಾಗಿ ಓದಲು ಸಮಯ ಕಂಡುಕೊಳ್ಳುವುದು ದೊಡ್ಡ ಸವಾಲು. ಹಾಗಾದರೆ ಅಂತಿಮವಾಗಿ ಯಾವ ಹುದ್ದೆ ಯಾರಿಗೆ ಬೆಸ್ಟ್? ನಿಮಗೆ ಜನಸೇವೆ ಮಾಡುವುದು ಇಷ್ಟವಿದ್ದರೆ, ಸಮಾಜದಲ್ಲಿ ರೌಡಿಗಳು ಅಥವಾ ಅಪರಾಧಿಗಳ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳುವ ಕ್ರೇಜ್ ಇದ್ದರೆ ಮತ್ತು ಬೇಗ ಪ್ರಮೋಷನ್ ಬೇಕು ಎನಿಸಿದರೆ ಸಿವಿಲ್ PC ನಿಮ್ಮ ಮೊದಲ ಆಯ್ಕೆಯಾಗಿರಲಿ. ಕಾರ್ ಅಥವಾ ಡಾರ್ PC ಆಯ್ಕೆ ಮಾಡಿ. ನಿಮಗೆ ಒಂದೇ ಕಡೆ ಕೆಲಸ ಮಾಡಬೇಕು, ಕುಟುಂಬಕ್ಕೆ ಸಮಯ ನೀಡಬೇಕು, ಸೇವೆಗೆ ಸೇರಿದ ಮೇಲೆಯೂ ಉನ್ನತ ಪರೀಕ್ಷೆಗಳಿಗೆ ಓದಿ ದೊಡ್ಡ ಹುದ್ದೆ ಪಡೆಯಬೇಕು ಎನ್ನುವ ಗುರಿ ಇದ್ದರೆ ಕಾರ್ ಅಥವಾ ಡಾರ್ PC ನಿಮ್ಮ ಮೊದಲ ಆಯ್ಕೆಯಾಗಿರಲಿ. ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ನಿಮ್ಮಲ್ಲಿರುವ ಗೊಂದಲವನ್ನು ಪರಿಹರಿಸಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಖಾಕಿ ಕನಸು ಕಾಣುತ್ತಿರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ತಕ್ಷಣವೇ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಲಾಟರಿ ಇದ್ದಂತೆ ಇರುವ 371J ಮೀಸಲಾತಿ ಪ್ರಮಾಣಪತ್ರ ಎಂದರೇನು, ಇದನ್ನು ಪಡೆಯುವುದು ಹೇಗೆ ಮತ್ತು ಈ ಪ್ರಮಾಣಪತ್ರದಿಂದ ಸರ್ಕಾರಿ ಹುದ್ದೆಗಳಲ್ಲಿ ಸಿಗುವ ಮಹತ್ವ ಮತ್ತು ಅಚ್ಚರಿಯ ಲಾಭಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತರಲಿದ್ದೇವೆ. ತಪ್ಪದೇ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.